ಆಗಿತ್ತು ನನಗೆ ಗೊತ್ತಿಲ್ಲ. ಅಲ್ಲ ಹತ್ತರ್ಗಿನಲ್ಲಿ ಒಬ್ಬ SP ನಿಜವಾಗ್ಲೂ ಯೂನಿಫಾರ್ಮ್ ಹಾಕೋಣಕ್ಕೆ ಲಾಯಕ್ ಇದ್ದೀರಾ? ನಮ್ಗೆ ಅನ್ನ ಕೊಡೋ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರಂತೆ. ಎಂತ ಸರ್ಕಾರ ಮಾಡಿದೀವಿ ನಾವು? ಆರ್ ಯು ಫಿಟ್ ಮಿಸ್ಟರ್ SP ಅಂಡ್ ಕಮಿಷನರ್ ಬೆಳಗಾಂ? ನಿಜವಾಗ್ಲೂ ನಿಮ್ಮ ಪೊಲೀಸ್ ಅವ್ರಿಗೆ ಹೇಳಿ, ಇಲ್ಲಿ ನ್ಯಾಯಯುತವಾಗಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ, ವಿಚ್ ಇಸ್ ಗ್ಯಾರಂಟಿಡ್ ಅಂಡ್ ಕಾನ್ಸ್ಟಿಟ್ಯೂಷನ್. ಈ ಸಂವಿಧಾನ ಕೊಟ್ಟಿರುವಂತಹ ಹಕ್ಕು. ನಮ್ಗೇನೋ ತೊಂದರೆ ಆದ್ರೆ ನಾವು ಹೋರಾಟ ಮಾಡ್ಬೋದು. ನೀವು ಯಾವನು ಲಾಠಿ ಚಾರ್ಜ್ ಮಾಡಕ್ಕೆ ಅಲ್ಲ ಹತ್ತರ್ಗಿನಲ್ಲಿ ಮಾಡಿದ್ದಾರೆ ಅಂತ ನನಗೆ ಹೇಳೋದು ಕಾರಣ ಏನು ಅಂತ ಗೊತ್ತಿಲ್ಲ. ನಿಮಗೆ ಬೆಲೆ ಕೊಡ್ಸಕ್ಕೆ ಯೋಗ್ಯತೆ ಇಲ್ಲದಂತ ಸರ್ಕಾರ ಅಲ್ಲಿ ಹೋರಾಟ ಮಾಡ್ತಾ ಇದ್ರೆ ಲಾಠಿ ಚಾರ್ಜ್ ಮಾಡುವಂತ ಈ ದಿಕ್ಕಿಲ್ಲದಂತ ಪೊಲೀಸರು, ಇವ್ರುಗಳಿಗೆ ಏನು ಹೇಳಬೇಕು ನಮಗೂ ಗೊತ್ತಿಲ್ಲ. ಅಂದ್ರೆ ನಾವು ನಮ್ಗೆ ಬೇಕಾದಂತ ಬೆಲೆನ ಈಗ ಐ ಥಿಂಕ್ ರಾಣಿ ಚೆನ್ನಮ್ಮ ಒಂದು ಮಾತು ಹೇಳಿದ್ರು, ಫಿಲಮ್ ಅಲ್ಲಿ ಕಳಿಸಿದ್ದು, ನಮ್ಮ ರೈತರ ಜೊತೆ ಓದ್ತೀರಾ, ಬಿತ್ತೀರಾ ಅಥವಾ ಕಟ್ಟಿಸಿದ್ರ, ಅದಕ್ಕೇನೋ ಹಾಕಿದ್ರ, ಏನೂ ಹಾಕಲ್ಲ ನೀವು, ಏನೂ ಹಾಕಲ್ಲ. ಆ ಮಗುವಿನ ತರ ಏನೋ ಆ ಕಪ್ಪು ಬೆಳೆನ ಬೆಳೆಸ್ಬೇಕು ಅಂದ್ರೆ ಅವ್ರ ಕಣ್ಣಲ್ಲಿ ಏನ್ ನೀರು ಬರ್ತದೆ ಅವನಿಗೆ ಗೊತ್ತಿರ್ತದೆ. ಇವರು ಮಿಷಿನ್ ಕೊಟ್ಕೊಂಡು 15,000 ಕಾಸು ಮಾಡೋದು, ಹೆಲಿಕಾಪ್ಟರ್ ತಗೊಳೋದು, ಪ್ರೈವೇಟ್ ಜೆಟ್ ತಗೊಳೋದು, CM ಜೊತೆ ಓಡಾಡೋದು, ಏನು ನನಗೂ ಅರ್ಥ ಆಗಲ್ಲ. ಅಲ್ಲ ಬೆಳೆ ನಿಮ್ದು, ಹೆಲಿಕಾಪ್ಟರ್ ಅವ್ರದ್ದು. ನೀವು ನೋಡಿದ್ರೆ ಸೈಕಲ್ಗೂ ಗತಿ ಇಲ್ಲ. ನನಗೆ ನೋಡೋ ಪ್ರಕಾರ ರೈತರುಗಳ ಸೈಕಲ್ ಕೂಡ ಗತಿ ಇಲ್ಲ. ಬಣ್ಣ ಬಣ್ಣದ ಮಾತುಗಳನ್ನ ಆಡುವಂತ ರಾಜಕಾರಣಿಗಳ ಬಗ್ಗೆ ಎಚ್ಚರವಿರಲಿ. ನಾನು ಇದನ್ನೇ ಹೇಳೋದು, ಗುಣವಂತರಿಗೆ ಓಟ್ ಹಾಕಿ, ಅವಿದ್ಯಾವಂತರುಗಳಿಗೆ, ಗೂಂಡಾಗಳಿಗೆ, ಜಾತಿ ಧರ್ಮದ ಹೆಸರಲ್ಲಿ ಓಟ್ ಹಾಕಿದ್ರೆ ನಿಮ್ಮನ್ನ ಬೀದಿನಲ್ಲಿ ಕುಂಡಿಸ್ತಾರೆ. ಬೀದಿನಲ್ಲಿ ಕುಂಡಿಸಿದ್ರು ಯಾವ ಸಿದ್ದರಾಮಯ್ಯ ಅಹಿಂದ ಹೆಸರಲ್ಲಿ ಕಂಡು ಬಳ್ಳಾರಿ ಅವ್ರಿಗೆ ನಡ್ಕೊಂಬಂದ ಅದೇ ಸಿದ್ದರಾಮಯ್ಯ CM 2 ಸತಿ ಆದ್ರೂ ರೈತರನ್ನ ಬೀದಿಲಿ ಕುಂಡಿಸಿದ್ದಾರೆ. ನಿಜವಾಗ್ಲೂ ನೈತಿಕತೆ ಇದೆಯಾ ಕಾಂಗ್ರೆಸ್ ಸರ್ಕಾರಕ್ಕೆ? ಆಪೋಸಿಷನ್ ಬದುಕಿದ್ಯಾ ಕೇಳ್ಬೇಕೀಗ. ಅಶೋಕ್ ಏನ್ ಮಾಡ್ತಾ ಇದ್ದಾನೆ ನನಗಂತೂ ಗೊತ್ತಿಲ್ಲ. ಅಶೋಕನ್ಗೆ ಮಾತಾಡೋಕ್ಕೂ ಬರಲ್ಲ. ಯಾವ್ದಾದ್ರು ಜಾತಿ ಧರ್ಮದ ಬೆಂಕಿ ಕೆಲಸ ಮಾಡ್ತಾರೆ. ಬಟ್ ನಮ್ಮ 7 ಕೋಟಿ ಜನರಿಗೆ ಅನ್ನ ಹಾಕುವಂತರು, ನಮ್ಮ ಮನೆಯಲ್ಲೇ ಒಬ್ಬಟ್ಟು ಮಾಡ್ಲಿ, ಯುಗಾದಿಗೆ ಗಣೇಶ ಹಬ್ಬಕ್ಕೆ ಕಡುಬು ಮಾಡ್ಲಿ, ಪಾಯಸ ಮಾಡ್ಲಿ, ಏನೇ ಮಾಡ್ಲಿ, ಅದಕ್ಕೆ ನೀವೇ ಕಾರಣ. ಯಾಕೆ ಅಂದ್ರೆ ನೀವು ಕಬ್ಬೆಳಿಲ್ಲ ಅಂದ್ರೆ ನಮ್ಮ ಮನೇಲಿ ಸಿಹಿ ಬರೋಲ್ಲ. ನಮ್ಮ ಮನೆಯಲ್ಲ 7 ಕೋಟಿ ಕನ್ನಡಿಗರ ಮನೆಯಲ್ಲೂ ಸಿಹಿ ಬರಕ್ಕೆ, ಸಂಭ್ರಮ ಆಚರಣೆ ಮಾಡಕ್ಕೆ ನೀವುಗಳೇ ಕಾರಣ. ಬಟ್ ನಿಮ್ಮನ್ನ ಕರ್ಕೊಂಡ್ಬಂದು ಇವತ್ತು ಬೀದಿಲ್ ಕುಣಿಸಿದ್ದಾರೆ. 81 ಫ್ಯಾಕ್ಟರಿಗಳಿದೆ. ಖಂಡಿತವಾಗಿ ನನ್ನಂತ ನನ್ನ CM ಆದ್ರೆ ಈ ಫ್ಯಾಕ್ಟರಿಗಳನ್ನೆಲ್ಲ ರೈತರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕು. ಏನಕ್ಕೆ ಅಂತಂದ್ರೆ ಲಾಭ ಮಾಡ್ತಾರಲ್ಲ ಈ ಸಾಹುಕಾರಗಳು, MLA MPಗಳು. ಅರ್ಧಕ್ಕರ್ಧ ಫ್ಯಾಕ್ಟರಿಗಳು BJP ಅವ್ರದ್ದು, ಅರ್ಧಕ್ಕರ್ಧ ಫ್ಯಾಕ್ಟರಿ ಕಾಂಗ್ರೆಸ್ ಅವರು, 1-2 JDS ಅವರು. ಬರೀ ಫ್ಯಾಕ್ಟರಿಗಳನ್ನ ಹಾಕೊಂಡು ನಿಮ್ಮ ಬೆಳೆಯನ್ನ ಮೇವ್ಕೊಂಡು, ಹೆಲಿಕಾಪ್ಟರ್ ತಗೊಂಡು, ಭಾಷಣಗಳು ಮಾಡ್ಕೊಂಡು, MLAಗಳು ಹಾಕೊಂಡು, ಅವ್ರ ಮಕ್ಕಳ ಮರಿನ ಸಾಕೊಂಡು, ನಿಮ್ಮನ್ನ ಬೀದಿಲ್ ಬಿಟ್ಕೊಂಡು ಇವ್ರು ಇಟ್ಟಿದ್ದಾರೆ ಅಂತಂದ್ರೆ ನೀವೇ ಯೋಚನೆ ಮಾಡ್ಬೇಕು. ರೈತ ದೇಶದ ಬೆನ್ನೆಲುಬು. ಈ ಬೆನ್ನೆಲುಬನ್ನ ಮುರಿಯುವಂತ ಕೆಲಸ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ನಾನು ರಾಜಕೀಯ ಮಾಡಕ್ ಹೋಗಲ್ಲ, ನಾನು ಯಾವುದೇ ಪಕ್ಷಕ್ಕೂ ಸೇರಿದವನಲ್ಲ. ನಾನು ನಿಮ್ಮಲ್ಲಿ ಒಬ್ಬ ಅಷ್ಟೇ. ಬಟ್ ಏನೇ ಆಗಿರ್ಲಿ ಈ ಹೋರಾಟವನ್ನ ಬಿಡಬೇಡಿ. ನಾನು ಹೇಳೋದೇನು ಅಂತಂದ್ರೆ ನಿಮ್ಮ ಸಂಘಟನೆ ಜೋರಾಗಿರ್ಬೇಕು. ನಿಮ್ ಜೊತೆನೆ ಇದ್ದವನು ಫ್ಯಾಕ್ಟರಿ ಓನರ್ ಆಗ್ತಾನೆ, MLA ಆಗ್ತಾನೆ, ವಿಧಾನಸೌಧಕ್ಕೆ ಬಂದು ಅಲ್ಲಿ ಡಾಲರ್ಸ್ ಕಡೆಯಲ್ಲಿ ಮನೆ ತಗೊಂಡು ಈ ಕಡೆ ತಲೆನೇ ಹಾಕಲ್ಲ. ನಿಮ್ಮನ್ನ ನೋಡಿದ್ರೆ ಬೀದಿ ಕುಣಿಸಿದ್ದಾರೆ. ನಿಜವಾಗ್ಲೂ ಸರ್ಕಾರ ಮಾಡ್ತಾ ಇರುವಂತ ದ್ರೋಹ ಇದು. ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇರುವಂತ ದೊಡ್ಡ ದ್ರೋಹ. ನಾನು ಹೇಳಕ್ಕೆ ನನಗೇನು ಸಮಸ್ಯೆ ಇಲ್ಲ. ಖಾಕಿ ಪಡೆಗಳ ನೀವಿರೋದಲ್ಲಿ ಸೆಕ್ಯೂರಿಟಿ ಕೊಡಕ್ಕೆ, ಯಾರ ಮೇಲೆ ಲಾಠಿ ಚಾರ್ಜ್ ಮಾಡಕ್ಕಂತೂ ಅಲ್ಲ. ನನಗನ್ಸಿರೋ ಪ್ರಕಾರ ಯು ಆರ್ ನಾಟ್ ಬಿಗರ್ ದನ್ ಕಾನ್ಸ್ಟಿಟ್ಯೂಷನ್. ಒಬ್ಬ SP ಆಗಿರ್ಲಿ, ಒಬ್ಬ PC ಆಗಿರ್ಲಿ, ಒಬ್ಬ ಇನ್ಸ್ಪೆಕ್ಟರ್ ಆಗಿರ್ಲಿ, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಕ್ಕೆ ಹೊರತು ನೀವು ಯಾರು ಲಾಠಿ ಚಾರ್ಜ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟವನು ಯಾರು ನಿಮ್ಗೆ? ಅನ್ನ ಹಾಕೋ ರೈತರು ಪ್ರೊಟೆಸ್ಟ್ ಎಲ್ಲಿ ಮಾಡ್ಬೇಕು? ನಿಮ್ಮ ಅಜ್ಜಿ ತಲೆಯಲ್ಲಿ ಮಾಡ್ಬೇಕಾ? ಎಂತದಿಲ್ಲ. ಹಾಗಾಗಿ ಯಾರೇ ಪೊಲೀಸರಾಗಿರ್ಲಿ, ದಿಸ್ ಇಸ್ ದ ಸೀರಿಯಸ್ ವಾರ್ನಿಂಗ್. ಕಾನ್ಸ್ಟಿಟ್ಯೂಷನಲ್ ಬ್ರೇಕ್ ಡೌನ್ ಮಾಡಕ್ ಹೋಗ್ಬೇಡಿ ದಯಮಾಡಿ. ಸಂವಿಧಾನ ಕೊಟ್ಟರು ಹಕ್ಕಲ್ಲಿ ಈ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದಾರೆ, ಅಲ್ಲೆಲ್ಲ ಲಾಠಿ ಚಾರ್ಜ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ನಾನು ಬರಕ್ ಮುಂಚೆ ಲಾಠಿ ಚಾರ್ಜ್ ಐತಂತೆ. ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಕೈಗೆ ಹುಳನೇ ಬೀಳೋದು. ನಾನು ಯಾಕಂದ್ರೆ ಅವ್ರು ಅನ್ನ ಹಾಕ್ತಾರೆ, ಅನ್ನ ಹಾಕೋ ರೈತರಿಗೆ ಲಾಠಿ ಹೊಡೆದ್ರೆ ನಿಮ್ಮ ಕೈಗೆ ಏನ್ ಬೀಳುತ್ತೆ ಅಂತ ನೀವೇ ಯೋಚನೆ ಮಾಡ್ಬೇಕು ಅಂತ ಹೇಳುತ್ತಾ ನಾವು ನಿಮ್ಮ ಜೊತೆಲಿ ಇದ್ದೀವಿ. ಈ ಹೋರಾಟನ ಗಟ್ಟಿ ಮಾಡಿ ದಯಮಾಡಿ. ಯಾವ್ದೋ ರಾಜಕಾರಣಿ ಬರ್ತಾನೆ, BJP ಬರ್ತಾನೆ, ಕಾಂಗ್ರೆಸ್ ಅನ್ ಬರ್ತಾನೆ, ಕಾಗೆ ಹರಿಸ್ತಾನೆ, ಬಿಟ್ಟು ಮತ್ತೆ ಬೀದಿಗೆ ಹೋಗ್ಬೇಡಿ. ಇಷ್ಟನ್ನು ಹೇಳ್ಬಲ್ಲೆ. ನಾನು ಚಿಕ್ಕವನು, ನಿಮ್ಮೆಲ್ಲರಿಗಿಂತ ಚಿಕ್ಕವನು, ಆದ್ರೂ 1-2 ಮಾತು ಹೇಳ್ಬೇಕು ಅಂತ ಹೇಳಿದ್ದೀನಿ ಅಂತ ಹೇಳುತ್ತಾ ಮರಳಾಗದಿರಿ. ಓಕೆ, ಬೆಳಗಾಮನ್ನ ಓಕೆ ಅಲ್ಲ ಕರೆಕ್ಟ್. ಈಗ ಅಲ್ಲ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಸ್ಪಂದಿಸ್ಬೇಕಲ್ಲ. ಈಗ 5 ನಿಮಿಷ ಮುಂಚೆ ನೋಡಿದೆ ಇದು ಫ್ಯಾಕ್ಟ್ರಿ ಓನರ್, ಶುಗರ್ ಫ್ಯಾಕ್ಟ್ರಿ ಓನರ್ಗಳು ನಮ್ಗೆ ಆಗಲ್ಲ ಅಂತ ಎದ್ದು ಹೋಗಾರೆ. ಯಾರು ಶುಗರ್ ಫ್ಯಾಕ್ಟ್ರಿ ಓನರ್ಗಳು? ಲಕ್ಷ್ಮೀ ಹೆಬ್ಬಾಳ್ಕರು,
ಸತೀಶ್ ಜಾರಕಿಹೊಳಿ, ರಮೇಶ್ ಕತ್ತಿ, ಎಲ್ಲ ಕಾಂಗ್ರೆಸ್, ಬಿಜೆಪಿ, JDS ಇವೆ, ಬೇರೆ ಯಾರು ಅಲ್ವಾ? ನೀವೆಲ್ಲ ಕೂಲಿ ಮಾಡೋರು ಹಂಗಾರೆ, ಅವ್ರು ಮಾತ್ರ ಯಜಮಾನಿಕೆ ಮಾಡೋರು, ನೀವು ಕೂಲಿ ಮಾಡೋರು. ನೋಡಿ, ದೇಶದ ರೈತರನ್ನು ತಗೊಂಡ್ಬಂದು 78 ವರ್ಷ ಆದ್ಮೇಲೆ ಬಿದಿಲು ಕುಣಿಸಿದ್ರು ಅಂತಂದ್ರೆ ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ. ಧನ್ಯವಾದಗಳು. ಥ್ಯಾಂಕ್ ಯು.